ಸರ್ಕಾರಕ್ಕೆ ಎಡೆಮಟ್ಟೆ ಸೇವೆಯ ಎಚ್ಚರಿಕೆ ಕೊಟ್ಟ ಶಾಸಕ ಎಂಟಿ ಕೃಷ್ಣಪ್ಪ. ರೈತರ ಎಡೆಮಟ್ಟೆ ಮುರಿಯುತ್ತೋ ಸರ್ಕಾರದ ಪೊಲೀಸ್ ಲಾಠಿ ಮುರಿಯುತ್ತೋ ನೋಡಿಯೇ ಬಿಡೋಣ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಸವಾಲೆಸೆದಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಮಾಧ್ಯಮ ಗೋಷ್ಠಿ ನಡೆಸಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಈಗಾಗಲೇ ತುಮಕೂರು ಜಿಲ್ಲೆಯ ನೀರನ್ನ ರಾಮನಗರ ಜಿಲ್ಲೆಗೆ ಕೊಂಡೊಯ್ಯುವ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಯ ವಿರುದ್ಧ ಹಲವು ಹೋರಾಟಗಳನ್ನ ನಡೆಸಿದ್ದು, ಈ ಶತಮಾನದ ಕಟ್ಟಕಡೆಯ ದಟ್ಟ ದರಿದ್ರ ಸರ್ಕಾರ ಯಾವುದೇ ಕ್ರಮಗಳನ್ನ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿದೆ ಅಂತ ಹೇಳಿದ್ರು. ಈ ನಿಮ್ಮ ಲಾಠಿಗೆಲ್ಲ ನಮ್ಮ ರೈತರಿಗೆ ಇರೋದಿಲ್ಲ. ನಾನು ಕರೆ ಕೊಡ್ತಾ ಇದ್ದೀನಿ, ಇಡೀ ಆ ಭಾಗದ ರೈತರು ಸುಮಾರು 500 ಟ್ರಕ್ ಎಡೆಮಟ್ಟೆ ತನ್ನಿ, 500 ಟ್ರಕ್ ಎಡೆಮಟ್ಟೆ ತಂದು ಚಾನಲ್ ಮುಖಾಂತರ ನಿಲ್ಲಿಸಿ ಸರ್ಕಾರದ ಲಾಠಿ ಬಗ್ಗುತ್ತಾ ರೈತರ ಎಡೆಮಟ್ಟೆ ಮುಗಿಯುತ್ತಾ ನೋಡೋಣ. ಈ ಹೋರಾಟದಲ್ಲಿ ರೈತ ಗೆಲ್ತಾನೆ, ಲಾಠಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಲಾಠಿಗೆಲ್ಲ ನಮ್ಮ ರೈತರಿಗೆ ಎದುರೋದಿಲ್ಲ. ಎಡೆಮಟ್ಟೆ ಸೇವೆಯನ್ನು ಸಹ ಮಾಡಿ ಕಳಿಸ್ತಾರೆ. ದಯಮಾಡಿ ಯಾವ್ಯಾವ ಪೊಲೀಸರು ಸಹ ಬರಬೇಡಿ, ಸಂಘರ್ಷ ಆಗ್ತದೆ. ನಾವಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಇದು ಸ್ಪಷ್ಟವಾದಂತ ವಿಚಾರ. ರೈತರ ಎಡೆಮಟ್ಟೆ ಮುರಿಯುತ್ತೋ ಸರ್ಕಾರದ ಪೊಲೀಸ್ ಲಾಠಿ ಮುರಿಯುತ್ತೋ ನೋಡಿಯೇ ಬಿಡೋಣ ಎನ್ನುವ ಮೂಲಕ ರೈತರಿಗೆ 500 ಟನ್ ಎಡೆಮಟ್ಟೆಯೊಂದಿಗೆ ಉಗ್ರ ಹೋರಾಟಕ್ಕೆ ಕರೆ ನೀಡಿದ್ದಾರೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ. ಹಾಸನ ನಗರದ ತಣ್ಣೀರು ಹಳ್ಳದ ದೊಡ್ಡಮಂಡಿಗನಹಳ್ಳಿ ಬಳಿ ಇರುವ ಸುಭಾಷ್ ನಗರದ ಮನೆಯೊಂದರ ಬೀಗ ಒಡೆದು 200 ಗ್ರಾಂ ಚಿನ್ನ ಹಾಗೂ 4,000 ನಗದನ್ನ ದೋಚಿ ಸಿಸಿ ಕ್ಯಾಮೆರಾದ ರಿಸೀವರ್ ಅನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದಿರುವುದನ್ನ ಖಚಿತಪಡಿಸಿಕೊಂಡು ಮನೆಯೊಳಗಿನ 200 ಗ್ರಾಂ ತೂಕ ಇರುವ ಒಂದು ನೆಕ್ಲೆಸ್ ಹಾಗೂ 4,000 ನಗದನ್ನ ದೋಚಿದ್ದಾರೆ. ಗೌಸ್ಖಾನ್ ಹಾಗೂ ಹಸೀನಾ ಬಾನು ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು, ಇಬ್ಬರು ದಂಪತಿಗಳು ತುಮಕೂರಿನ ಕೆಇಬಿ ಕಚೇರಿಯಲ್ಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 1 ತಿಂಗಳ ಹಿಂದಷ್ಟೇ ವರ್ಗಾವಣೆ ಮೇರೆಗೆ ತುಮಕೂರಿನಲ್ಲಿ ವಾಸಿಸುತ್ತಿರುವ ದಂಪತಿಗಳು ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ಇದನ್ನ ಗಮನಿಸಿರುವ ಕಳ್ಳರು ರಾತ್ರಿ ವೇಳೆ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವುದಲ್ಲದೆ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ರಿಸೀವರ್ಗಳನ್ನ ಕೂಡ ಕದ್ದೊಯ್ದಿದ್ದಾರೆ. ಮನೆಗೆ ಹೋಗೋಣ ಅಂತ ಹೊಟ್ಟು ಒಂದ್ಸರಿ ಮಗಳು ಮನೆ ನೋಡ್ಕೊಳ್ಳೋಣ ಅಂತ ಬಂದ ತಕ್ಷಣ ಇಲ್ಲಿ ಬಾಗಿಲು ತೆಗೆದು ಗೇಟ್ ಬೀಗ ಹಾಕಿ ಇತ್ತು. ನನ್ನ ಕೈಲಿ ಬೀಗದ ಕೀತು ಬೀಗದ ತೆಗೆದು ಒಳಗೆ ನೋಡ್ಬೇಕು. ಒಳಗಡೆ ಬಾಗಿಲು ತೆಗೆದು ಬಾಗಿಲದು ಚಕ್ಕೆ ಓಪನ್ ಆಗಿತ್ತು. ನನಗೆ ಅನುಮಾನ ಆಯಿತು. ತಕ್ಷಣ ಪಕ್ಕದ ಮನೆಯವ್ರು ಕೇಳಿದ್ರು, ಯಾಕೆ ಹಿಂಗಾಗಿದೆಯಲ್ಲ ಅಂತ. ಅವರು ನಮಗೆ ಗೊತ್ತಿಲ್ಲಲ್ಲ ಅದ್ರಣ ಅಂತ, ಯಾರು ಬಂದಿಲ್ವಲ್ಲ ಇಲ್ಲಿ ಅಂತಾರೆ. ಅಷ್ಟು ವಾಪಸ್ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸೈಡ್ ಸಣ್ಣ ಬಾಗಿಲಿದೆ, ಆ ಬಾಗಿಲು ಆ ಬಾಗಿಲು ಓಪನ್ ಆಗಿತ್ತು. ಓಪನ್ ಆದಾಗ ಹಿಂಗಾಗಿದೆಯಲ್ಲ, ಒಬ್ಬನಿಗೆ ಭಯ ಆಗಿ ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಎಲ್ಲ ಒಳಗೆ ನೋಡಿದಾಗ ಈ ಮಗಳದು ಎಲ್ಲ ವಸ್ತುಗಳು ಕೂಡ ಚಲಾಪಿಲಾಗಿ ಹೋಗಿದ್ದು. ಏನು ಕೂಡ ವಸ್ತುಗಳು ಎಲ್ಲ ಇದೆಲ್ಲ ತೆಗೆದಿಟ್ಟಿದ್ದಾರೆ. ಎಲ್ಲ ರೂಮ್ ಕೂಡ ಎಲ್ಲ ಬೀಗದ ಕೀ ಹೊಗೆ ಎಲ್ಲ ಬೀಗ ಹೊಡೆದು ಎಲ್ಲ ಹಾಳು ಮಾಡಾಕಿದ್ದಾರೆ. ಸುಮಾರು ಒಂದು 200 ಗ್ರಾಮಷ್ಟು ಚಿನ್ನ ಇತ್ತು ಅಂತ ನಮ್ಮ ಮಗಳ ಅಭಿಪ್ರಾಯ ಮಾಡಿದ್ದು ಹೇಳಿದ್ದಾರೆ. ಆಮೇಲೆ ಒಂದು 4,000 ರೂಪಾಯಿ ದುಡ್ಡಿತ್ತು ಅಷ್ಟೇ, ಅಷ್ಟು ಹೋಗಿದೆ ಅಂತ ಕಾಣ್ತಿದೆ. ಬಾಕಿ ಎಲ್ಲ ಸುಮಾರು ನಮ್ಮ ಈ ಮನೆ ತುಂಬಾ ಸಾಮಗ್ರಿ ಎಲ್ಲ ಹೊಡೆದು ಹಾಳು ಮಾಡಿದ್ದಾರೆ. ಬಾಗಿಲುಗಳನ್ನ ಹಾಳು ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಎಸ್ಪಿ ಕಚೇರಿ ಆವರಣದಲ್ಲಿ ನಡೆದಿದ್ದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆರೋಪಿ ಪೊಲೀಸ್ ಲೋಕನಾಥ್ ಮನೆ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದ್ರು. ಚಾಕುವಿನಿಂದ ಇರಿದು ಪತ್ನಿ ಹತ್ಯೆ ಪ್ರಕರಣ ವಿಚಾರವಾಗಿ ಹಾಸನ ನಗರದ ಹೊಯ್ಸಳ ನಗರದಲ್ಲಿರುವ ಆರೋಪಿ ಪತಿ ಹೆಡ್ ಕಾನ್ಸ್ಟೇಬಲ್ ಲೋಕನಾಥ್ ನಿವಾಸದೆದುರು ಮೃತ ಮಮತಾ ಶವವನ್ನ ಕೆಲ ಗಂಟೆಗಳ ಕಾಲ ಇಡಲಾಗಿತ್ತು. ಈ ವೇಳೆ ಲೋಕನಾಥ್ ತಂದೆ ತಾಯಿ ಸಂಬಂಧಿಸಿದಂತೆ ಒತ್ತಾಯಿಸಿದ್ರು. ಲೋಕನಾಥ್ಗೆ ಅಕ್ರಮ ಸಂಬಂಧ ಇದ್ದು ಆಕೆಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಮಮತಾ ಸಂಬಂಧಿಕರು ಆಗ್ರಹಿಸಿದ್ರು. ಈ ವೇಳೆ ಮಮತಾ ಮೃತದೇಹದ ಮುಂದೆ ಪುತ್ರರು ಕಣ್ಣೀರಿಟ್ರು. ಕೊಲೆ ಮಾಡಿದ ಪೊಲೀಸ್ ಲೋಕನಾಥ್ರನ್ನ ಕೆಲಸದಿಂದ ತೆಗೆದುಹಾಕಿ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ರು. ನಂತರ ಎಸ್ಪಿ ಅವರು ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ಮೇಲೆ ಅಲ್ಲಿಂದ ಶವವನ್ನ ಸಂಸ್ಕಾರಕ್ಕೆ ಕೊಂಡೊಯ್ಯಲಾಯಿತು. ಏಳು ವರ್ಷದಿಂದ ತಗೋ ಅಂತ ರಾತ್ರಿ ತಗೋ ಅಂತ ಬಿಟ್ಟು ಅವಳು
ನನ್ನ ತಮ್ಮನ ಮದ್ವೆ ಆಗಿಲ್ಲ. ಆಮೇಲೆ ಒಪ್ಪ ಕೊಡ್ತಾರೆ ನನಗೆ ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಈಗ ಒಂದು 6 ತಿಂಗಳು 3 ತಿಂಗಳಿಂದ ಇಲ್ಲೆಲ್ಲ ಹೊರಬಿಟ್ಟು ನನ್ನ ತಂಗಿ ಎದ್ಕೊಂಡು ನನ್ನ ಹತ್ರ ಒಂದು ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ ಮತ್ತೆ ನೋಡ್ಕೊತೀನಿ. ನೋಡಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಡು, ಎಲ್ಲಾನು ಕೊಡ್ತೀವಿ ಆಯ್ತಾ. ಆದ್ರೆ ಮಕ್ಳು ಹೆಸರು ಮಾಡ್ತೀವಿ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಸರ್. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರಿಗೆ ಅವ್ಳ ಇಷ್ಟ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವಳನ್ನ ಬಿಟ್ಟಿಲ್ಲ. 2 ದಿನ ತುಂಬಾ ಅದಕ್ಕೆ ಅವಳು ಸರಿಯಾಗಲೇ ಸ್ಟೇಷನ್ ಹೋಗಿದ್ದಾಳೆ. MP ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ಹಿಂಗ್ ಕೊಟ್ಬಿಡ್ತಾಳೆ ಅಂತ ಅಲ್ಲೇ SP ಆಫೀಸಲ್ಲಿ. ನಾನು ಸದ್ಯಕ್ಕೆ ಪ್ರಜ್ವಲ್ ಭೇಟಿಗೆ ಹೋಗಲ್ಲ. ನಾನು ಭೇಟಿಗೆ ಹೋದ್ರೆ ರೇವಣ್ಣ ಏನೋ ಹೇಳಿಕೊಟ್ಟ ಅಂತ ಹೇಳ್ತಾರೆ. ಹೀಗಾಗಿ ನಾನು ಹೋಗಲ್ಲ ಅಂತ ಮಾಜಿ ಸಚಿವ HD ರೇವಣ್ಣ ಹೇಳಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿ, ನಮಗೆ ಸದ್ಯಕ್ಕೆ ದೇವರು ಬಿಟ್ರೆ ಇನ್ಯಾರು ಎಂದು ಮಾತು ಆರಂಭಿಸಿದ ರೇವಣ್ಣ, ಸೋಮವಾರ ನನ್ನ ಪತ್ನಿ ಹೋಗಿದ್ದಾರೆ, ಮಗ ಅಲ್ವಾ, ಹೀಗಾಗಿ ಹೋಗಿದ್ದಾರೆ ಅಷ್ಟೇ. ತಾಯಿ ಮಗ ಏನು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ, ಕೇಳಲು ಹೋಗಿಲ್ಲ. ಸೂರಜ್ ರೇವಣ್ಣ ಮಹಾನ್ ದೈವ ಭಕ್ತ. ಅವನು ಬಹಳ ಬೇಗ ಇದರಿಂದ ಹೊರಬರ್ತಾನೆ ಅನ್ನೋ ನಂಬಿಕೆ ಇದೆ. ಉಳಿದ ಯಾವ ವಿಚಾರಗಳ ಬಗ್ಗೆಯೂ ನಾನು ಮಾತಾಡಲ್ಲ. ಎಲ್ಲವೂ ನ್ಯಾಯಾಲಯದ ಮುಂದೆ ಇದೆ. ಎಲ್ಲವೂ ಮುಗಿಯಲಿ, ಆಮೇಲೆ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ ಅಂತ ರೇವಣ್ಣ ತಿಳಿಸಿದ್ರು. ಎಂತೆಂಥವರಿಗೋ ಕಷ್ಟ ಬರುತ್ತೆ, ಅದರಲ್ಲಿ ನಮ್ಮದು ಏನಿದೆ? ದೇವೇಗೌಡರು 1 ತಿಂಗಳಿನಿಂದ ಸಹಜವಾಗಿ ನೋವಿನಲ್ಲೇ ಇದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನಾನು ಯಾವತ್ತೂ ಯಾವುದಕ್ಕೂ ಎದೆಗುಂದವನಲ್ಲ. 30 ವರ್ಷದಿಂದ ರಾಜಕಾರಣ ಮಾಡಿದ್ದೇನೆ. ಇಂಥವನ್ನೆಲ್ಲ ಬಹಳ ನೋಡಿದ್ದೇನೆ ಅಂತ ಹೇಳಿದ್ರು. ಅದನ್ನ ಈಗಲ್ಲ, ಕಾಲ ಬಂದಾಗ ಎಳೆ ಎಳೆ ಬಿಡಿಸ್ತೇನೆ. ಏನಿದೆ ಅನ್ನೋದನ್ನ ಇವತ್ತು ಹೇಳಲ್ಲದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ. ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯದ ಜನತೆ ತಿಳಿಸ್ತೀನಿ. 25 ವರ್ಷದ ರಾಜಕಾರಣದಲ್ಲಿ ಮತ್ತೆ 15 ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಥರ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ಮತ್ತು ದೇವರ ಬಗ್ಗೆ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅನ್ನೋದ್ರಲ್ಲಿ ನಮ್ಗೆ ನಂಬಿಕೆ ಇದೆ. ರೈತರಿಗೆ ಅನುಕೂಲವಾಗುವುದು ವಿಪಕ್ಷಗಳಿಗೆ ಇಷ್ಟ ಇಲ್ಲ. ನಾವು ರೈತರಿಗೆ ಸಹಾಯ ಮಾಡಲು ಹಾಲಿನ ಪ್ರಮಾಣ ಹೆಚ್ಚಿಸಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೆಎಂಎಫ್ನಿಂದ ದಾಖಲೆಯ 1 ಕೋಟಿ ಹಾಲಿನ ಸಂಗ್ರಹವಾದ ಹಿನ್ನೆಲೆ ಸಂಭ್ರಮಾಚರಣೆ ನಡೆಸಿ ಬಳಿಕ ಮಾತನಾಡಿದ ಸಿಎಂ ಅವರು, ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಸಮಯದಲ್ಲಿ 90 ಲಕ್ಷ ಲೀಟರ್ ಇತ್ತು. ಈಗ 1 ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನ ತಲುಪಿದ್ದೇವೆ. ಬಹುಶಃ ಇದೊಂದು ಮೈಲಿಗಲ್ಲು. ನಾನು ಸ್ವಲ್ಪ ದಿನದ ಮಟ್ಟಿಗೆ ಹಿಂದೆ ಪಶುಸಂಗೋಪನಾ ಸಚಿವನಾಗಿದ್ದೆ. ಆಗ ಮಿಲ್ಕ್ ಯೂನಿಯನ್ ಮತ್ತು ಡೈರಿ ಸಪರೇಟ್ ಆಗಿತ್ತು. 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಿರೋದ್ರಿಂದ 50 ml ಲೀಟರ್ ಹೆಚ್ಚು ಮಾಡಬೇಕಾಯ್ತು ಅಂತ ಹೇಳಿದ್ರು. ರೈತರಿಂದ ಹಾಲು ತೆಗೆದುಕೊಳ್ಳಲ್ಲ ಎಂದು ಹೇಳೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಾಲಿನ ಪ್ರಮಾಣವನ್ನ ಹೆಚ್ಚು ಮಾಡಿದ್ದೇವೆ. ಹೆಚ್ಚಾಗಿರೋ 50 mlಗೆ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದೇವೆ ಅಷ್ಟೇ. ಇದು ಹಾಲಿನ ಬೆಲೆ ಏರಿಕೆ ಅಲ್ಲ. ಆದ್ರೆ ಇದನ್ನ ವಿಪಕ್ಷಗಳು ಅರ್ಥ ಮಾಡಿಕೊಂಡಿಲ್ಲ. ವಿಪಕ್ಷಗಳಿಗೆ ರೈತರಿಗೆ ಅನುಕೂಲವಾಗೋದು ಇಷ್ಟವಿಲ್ಲ. ನಾವು ರೈತರಿಗೆ ಸಹಾಯ ಮಾಡಲು ಮಾಡ್ತಿದ್ದೇವೆ. 2 ರೂಪಾಯಿ ಸಹಾಯಧನ ಇದ್ದದ್ದನ್ನ 5 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದು ನಾವು. ಈ ಅಶೋಕ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಅಂತ ಕಿಡಿಕಾರಿದ್ರು. ನಟ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ಸತ್ಕಾರ ಕೊಡುತ್ತಿಲ್ಲ. ಎಲ್ಲಾ ಕೈದಿಗಳಂತೆ ಅವರನ್ನ ನೋಡಿಕೊಳ್ಳಲಾಗ್ತಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾತನಾಡಿದ ಅವರು, ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ಕೊಡ್ತಿರುವ ಆರೋಪ ವಿಚಾರವಾಗಿ ಪ್ರತಿಕ್ರಿಯಿಸಿ, ಇದರ ಬಗ್ಗೆ ಅವತ್ತೇ ಹೇಳಿದ್ದೇನೆ ನಾನು. ಬಿರಿಯಾನಿ ಅವೆಲ್ಲ ಏನೂ ಕೊಡ್ತಾ ಇಲ್ಲ. ಜೈಲಿನ ಒಳಗೂ ಬಿರಿಯಾನಿ ಕೊಡ್ತಿಲ್ಲ. ಬೇಕಾದ್ರೆ ಬನ್ನಿ ನನ್ ಜೊತೆ ಕರೆದುಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ರು. ಹೊಸ 3 ಅಪರಾಧ ಕಾನೂನುಗಳಲ್ಲಿ ಕೆಲವು ಗೊಂದಲಗಳಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿ, ನಮ್ಮ ರಾಜ್ಯದಲ್ಲಿ ನಿನ್ನೆ ರಾತ್ರಿವರೆಗೂ ಸುಮಾರು 66 ಹೊಸ ಕೇಸ್ಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ 20 ಕೇಸ್ಗಳು ದಾಖಲಾಗಿವೆ. ಹೊಸ ಕಾನೂನುಗಳಲ್ಲಿ ಕೆಲವು ಉತ್ತಮವಾಗಿವೆ, ಕೆಲವು ಸರಿಯಾಗಿಲ್ಲ. ಹಿಂದೆ ಕೆಲವು ಸಂದರ್ಭಗಳಲ್ಲಿ ಕೇಸ್ಗಳನ್ನು ದಾಖಲು ಮಾಡುವಂತಿತ್ತು. ಈಗ ಹೊಸ ಕಾನೂನುಗಳಲ್ಲಿ ಅವುಗಳನ್ನ ದಾಖಲು ಮಾಡುವ ಹಾಗಿಲ್ಲ. ಹೀಗೆ ಕೆಲವು ಗೊಂದಲಗಳಿವೆ. ಅವುಗಳ ಬಗ್ಗೆ ಚರ್ಚೆ ಮಾಡಿ ಕೇಂದ್ರದ ಗಮನಕ್ಕೆ ತರ್ತೇವೆ ಅಂತ ತಿಳಿಸಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾನೂನು ಪ್ರಕಾರ ತಮಗೆ ಜಮೀನು ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು.
ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ತಮ್ಮ ಧರ್ಮಪತ್ನಿ ಹೆಸರಿನಲ್ಲಿ ನಿಯಮ ಬಾಹಿರವಾಗಿ ಮೂಡಾ ನಿವೇಶನ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಇದು ಬಿಜೆಪಿ ಆಡಳಿತಾವಧಿಯಲ್ಲಿ ಕೊಟ್ಟಿರುವ ನಿವೇಶನ ಆಗಿದೆ. ರಿಂಗ್ ರೋಡ್ ಕೆಸರೆ ಪಕ್ಕದಲ್ಲಿ ಆ ಜಮೀನು ಇದೆ. 3.16 ಎಕರೆ ಜಮೀನು ಅದಾಗಿತ್ತು. ಮೂಲತಃ ಅದನ್ನು ನನ್ನ ಬಾಮೈದ ಮಲ್ಲಿಕಾರ್ಜುನ ಖರೀದಿ ಮಾಡಿದ್ದಾನೆ. ಬಳಿಕ ಅದನ್ನ ಆತ ತನ್ನ ಪತ್ನಿಗೆ ದಾನಪತ್ರವಾಗಿ ಕೊಟ್ಟಿದ್ದಾನೆ ಅಂತ ವಿವರಿಸಿದ್ರು. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ, ಅದನ್ನು ನನ್ನ ಬಾಮೈದ ತಗೊಂಡಿದ್ದ, ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಮ್ಮ ಜಮೀನನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅದೇನು ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ, ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯ್ತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತ ಅಂದ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? 3.16 ಎಕರೆ ಜಮೀನನ್ನ ಸ್ವಾಧೀನ ಮಾಡಿಲ್ಲ. ಆದ್ರೆ ಮೂಡಾದವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಜಮೀನನ್ನ ನಿವೇಶನ ಮಾಡಿ ಹಂಚಿದ್ರು. ಹಂಚಿದ ಮೇಲೆ ನಮಗೆ ಜಮೀನು ಇಲ್ಲದಂತೆ ಆಯಿತು. ನಾವು ನಮ್ಮ ಜಮೀನನ್ನ ಕಳೆದುಕೊಳ್ಬೇಕಾ? ನಿವೇಶನ ಮಾಡಿ ಹಂಚಿದ ಮೇಲೆ ನಮಗೆ ಕಾನೂನು ಪ್ರಕಾರ ನಿವೇಶನ ಕೊಡಬೇಕು. ಮೂಢ ನಮಗೆ 50:50 ಅನುಪಾತದಲ್ಲಿ ಜಮೀನು ಕೊಡಲು ಒಪ್ಪಿದ್ರು ಎಂದು ತಿಳಿಸಿದ್ರು. ಲೋಕಸಭಾ ಕಲಾಪದಲ್ಲಿ ಹಿಂದುತ್ವದ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಗೆ ಚಿಕ್ಕಮಗಳೂರಿನಲ್ಲಿ ಸೋಮವಾರ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ತನ್ನ ಅಯೋಗ್ಯತನವನ್ನ ಪ್ರದರ್ಶನ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕನೆನ್ನುವ ಜವಾಬ್ದಾರಿ ಮರೆತಿದ್ದಾರೆ ಎಂದು ಅವರು ಟೀಕಿಸಿದರು. ಹಿಂದೂ ಅಂತ ಹೇಳುವವರು ದ್ವೇಷ ಭಾವನೆ ಬಿತ್ತುವವರು ಎಂಬ ಆರೋಪ ಮಾಡಿದ್ದಾರೆ. ಹಿಂದೂ ಎನ್ನುವುದು ಸರ್ವೇ ಜನಃ ಸುಖಿನೋ ಭವಂತು ಎಂಬುದನ್ನ ಪ್ರತಿಪಾದಿಸಿದೆ. ಹಿಂದೂ ಎನ್ನುವುದು ವಿಶ್ವ ಒಂದು ಕುಟುಂಬ ಅಂತ ಭಾವಿಸುವುದು. ಹಿಂದೂ ಎನ್ನುವುದು ಅಣುರೇಣು ತೃಣ ಕಷ್ಟಗಳಲ್ಲೂ ಭಗವಂತನನ್ನ ಕಾಣುವುದು. ಹಿಂದೂ ಎಂದರೆ ಮನುಷ್ಯ ಮಾತ್ರವಲ್ಲ, ಮರ ಗಿಡ ಪ್ರಾಣಿ ಪಕ್ಷಿಗಳು ಚೆನ್ನಾಗಿರ್ಬೇಕೆಂದು ಪ್ರಾರ್ಥಿಸುವುದು ಎಂದು ಹೇಳಿದ್ರು. ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕ ಅನ್ನುವಂಥ ಜವಾಬ್ದಾರಿಯನ್ನು ಮರೆತು ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಮಾತಾಡ್ತಾ ಪಕ್ಷದ ನಾಯಕ ಅನ್ನುವಂಥ ಸಮಸ್ತ ಹಿಂದೂ ಅಂತ ಹೇಳುವವರ ಬಗ್ಗೆನೇ ಲೋಕಸಭೆಯಲ್ಲಿ ಮಾತಾಡ್ತಾ ನಫರತ್ ಅಂದ್ರೆ ದ್ವೇಷ ಭಾವನೆ ಬಿತ್ತುವರು ಅಂತಕ್ಕಂಥ ಹೇಳುವವರ ಬಗ್ಗೆನೇ ಆರೋಪವನ್ನ ಲೋಕಸಭೆಯಲ್ಲಿ ಮಾಡಿದ್ದಾರೆ. ನಫರತ್ ಅಂದ್ರೆ ದ್ವೇಷ ಭಾವನೆ. ಹಿಂದೂ ಅನ್ನೋದು ಜೀವನ ಶೈಲಿ, ಲೋಕಸಭೆಯಲ್ಲಿ ಹಿಂದೂ ಅನ್ನೋದು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಹಿಂದೂ ಅನ್ನೋದು ವಿಚಾರವನ್ನ ಪ್ರತಿಪಾದಿಸಿರೋದು ಜೀವನ ಶೈಲಿ. ಹಿಂದೂ ಅನ್ನೋದು ವಿಶ್ವ ಒಂದು ಕುಟುಂಬ ಅಂತ ಭಾವಿಸೋದು ಅನ್ನುವಂತ ಹಿಂದೂ ಅನ್ನೋದನ್ನ ಪ್ರತಿಪಾದಿಸಿ ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನನ್ನ ಕಾಣಬೇಕು ಅನ್ನುವಂತ ಭಾವಿಸೋದು. ರಾಹುಲ್ ಅವರು ಚೊಚ್ಚಲ ಭಾಷಣದಲ್ಲಿಯೇ ನಾನು ಆ ಸ್ಥಾನಕ್ಕೆ ಯೋಗ್ಯನಲ್ಲ, ನನಗೆ ಭಾರತ ಭಾರತೀಯತೆ ಹಿಂದೂ ಹಿಂದುತ್ವದ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದನ್ನ ಪ್ರದರ್ಶಿಸಿದ್ದಾರೆ. ಸಹಸ್ರಾರು ವರ್ಷದ ಸನಾತನ ಪರಂಪರೆಗೆ ಅಪಮಾನದ ಕೆಲಸ ಮಾಡಿರುವ ಅವರು ರಾಷ್ಟ್ರದ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದ್ರು. ತಮ್ಮನ್ನ ಹಿಂದೂ ಧರ್ಮದ ಅನುಯಾಯಿಗಳೆಂದು ಕರೆದುಕೊಳ್ಳುವ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ನಾಯಕರು ಹಿಂಸೆ ಮತ್ತು ಅಸತ್ಯದ ಬಗ್ಗೆ ಮಾತನಾಡ್ತಾರೆ ಎಂದು ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೋಮವಾರ ತೀವ್ರ ವಾಗ್ದಾಳಿ ನಡೆಸಿದ್ರು. हिंसा, नफरत, माइनॉरिटीज के खिलाफ, मुसलमानों के खिलाफ, सिखों के खिलाफ, क्रिश्चियंस के खिलाफ। और माइनॉरिटीज ने क्या किया? माइनॉरिटीज ने क्या किया? हर स्फीयर में हिंदुस्तान को रिप्रेजेंट करते हैं, नाम रोशन करते हैं। पत्थर जैसे हिंदुस्तान के साथ एक साथ खड़े हैं, देशभक्त हैं। और आपने सारे के सारे माइनॉरिटीज पर आक्रमण किया, उनके खिलाफ हिंसा, नफरत फैलाई। ದೇಶಾದ್ಯಂತ ಜಾರಿಯಾಗಿರುವ ನೂತನ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಮೊದಲನೇ ದಿನ ಬೆಂಗಳೂರು ನಗರದಲ್ಲಿ ಒಟ್ಟು 38 ಪ್ರಕರಣಗಳು ದಾಖಲಾಗಿವೆ ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿಯನ್ನ ನೀಡಿದರು.
ಈ ಕುರಿತು ನಗರದಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನೂತನ ಕಾನೂನಿನನ್ವಯ ಬೆಂಗಳೂರು ನಗರದಲ್ಲಿ ಮೊದಲನೇ ದಿನ ಸುಗಮ ಹಾಗೂ ಸುಸೂತ್ರವಾಗಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದ್ದು, ಯಾವುದೇ ರೀತಿಯ ಕಾನೂನಿನ ಅಡಚಣೆಯಾಗಲಿ ತಾಂತ್ರಿಕ ಸಮಸ್ಯೆಯಾಗಲಿ ಆಗಿಲ್ಲ ಅಂತ ಅವರು ತಿಳಿಸಿದರು. ಸೋಮವಾರ ಬೆಂಗಳೂರಿನಲ್ಲಿ ಒಟ್ಟು 38 ಪ್ರಕರಣಗಳು ದಾಖಲಾಗಿವೆ. ಆ ಪೈಕಿ ಭಾರತೀಯ ನ್ಯಾಯ ಸಂಹಿತೆಯಡಿ 31 ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿ 7 ಪ್ರಕರಣಗಳು ದಾಖಲಾಗಿವೆ ಎಂದು ಆಯುಕ್ತರು ವಿವರಿಸಿದರು. ಜುಲೈ 1ರಿಂದ ದೇಶಾದ್ಯಂತ ಅನುಷ್ಠಾನಕ್ಕೆ ಬಂದಿರುವ ನೂತನ ಕಾಯ್ದೆಗಳಾದ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ರ ಕುರಿತು ರಾಜ್ಯ ಪೊಲೀಸ್ ಇಲಾಖೆಯ ಎಲ್ಲಾ 7 ವಲಯಗಳು, 6 ಕಮಿಷನರೇಟ್ ಘಟಕಗಳು ಹಾಗೂ 1063 ಪೊಲೀಸ್ ಠಾಣೆಗಳು ಸೇರಿದಂತೆ ರಾಜ್ಯದ ಎಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ. ಬಹುನಿರೀಕ್ಷಿತ ನಮ್ಮ ಮೆಟ್ರೋದ ಹಳದಿ ಮಾರ್ಗದಲ್ಲಿ ಟ್ರಯಲ್ ರನ್ ಮುಕ್ತಾಯಗೊಂಡಿದ್ದು, ಸಿಗ್ನಲಿಂಗ್ ಟೆಸ್ಟ್ ಆರಂಭ ಆಗಿದೆ. ರಾಜಧಾನಿಯಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚಾರಕ್ಕೆ ಸರ್ವ ಸಿದ್ಧತೆಗಳು ನಡೀತಾ ಇದೆ. ಬಿಎಂಆರ್ಸಿಎಲ್ ತಂಡವು ಚೀನಾದ ಡ್ರೈವರ್ಲೆಸ್ ಮೆಟ್ರೋ ಮೂಲಕ ಸಿಗ್ನಲಿಂಗ್ ಟೆಸ್ಟ್ ನಡೆಸ್ತಾ ಇದೆ. ಟ್ರಯಲ್ ಯಶಸ್ವಿಯಾದ ಬೆನ್ನಲ್ಲೇ ಸಿಗ್ನಲಿಂಗ್ ಟೆಸ್ಟ್ ಆರಂಭಿಸಲಾಗಿದೆ. ಹಂತ ಹಂತವಾಗಿ ಸಿಗ್ನಲಿಂಗ್ ಟೆಸ್ಟ್ ನಡೆಯಲಿದ್ದು, ಇದು ಮುಗಿಯುತ್ತಿದ್ದಂತೆ ದೂರಸಂಪರ್ಕ ಹಾಗೂ ವಿದ್ಯುತ್ ಪರೀಕ್ಷೆಗಳು ನಡೆಯಲಿವೆ. ಈ ಹಳದಿ ಮಾರ್ಗವು ಒಟ್ಟು 16 ಮೆಟ್ರೋ ಸ್ಟೇಷನ್ಗಳು ಇದ್ದು, ಬೆಂಗಳೂರಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವನ್ನ ಸಂಪರ್ಕಿಸಲಿದೆ. 18.82 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗದ ಕಾಮಗಾರಿ 2017ರ ನವೆಂಬರ್ನಲ್ಲಿ ಆರಂಭ ಆಗಿತ್ತು. ಎಲ್ಲವೂ ಸರಿ ಇದ್ದಿದ್ರೆ 2023ರ ಜೂನ್ನಲ್ಲೇ ರೈಲು ಓಡಾಡಬೇಕಿತ್ತು. ಆದ್ರೆ ಕೆಲವೊಂದು ಕಾಮಗಾರಿ ವಿಳಂಬದಿಂದ ಈಗ ಅದು 2024ರ ಜುಲೈನಲ್ಲಿ ಟ್ರಯಲ್ ರನ್ ಮುಕ್ತಾಯವಾಗಿದ್ದು, ಸಿಗ್ನಲಿಂಗ್ ಟೆಸ್ಟ್ ಆರಂಭವಾಗಿದೆ. ಹಳದಿ ಲೈನ್ ಮೆಟ್ರೋ ಆರಂಭವಾಗುವುದು ಈಗ ಹಸಿರು ಮಾರ್ಗದಲ್ಲಿರುವ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಸ್ಟೇಷನ್ನಿಂದ. ರಾಷ್ಟ್ರೀಯ ವಿದ್ಯಾಲಯ ಸ್ಟೇಷನ್ನಿಂದ ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, ಬಿಟಿಎಂ ಬಡಾವಣೆ, ಕೇಂದ್ರ ರೇಷ್ಮೆ ಮಂಡಳಿ, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕೊಡ್ಲುದ್ವಾರ, ಸಿಂಗಸಂದ್ರ, ಹೊಸ ರಸ್ತೆ, ಬೆರೇಟನ ಅಗ್ರಹಾರ, ಕೋನಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಹುಸ್ಕೂರು ರಸ್ತೆ, ವೀರಸಂದ್ರ, ಹೆಬ್ಬಗೋಡಿ, ಬೊಮ್ಮಸಂದ್ರ ಹೀಗೆ 14 ಸ್ಟೇಷನ್ಗಳು ಈ ಮಾರ್ಗದಲ್ಲಿದೆ.